ನೋಡಿ, ನಮ್ಮ ಹಿರಿಯ ಶಾಸಕರು ಹಾಗೂ ಸಚಿವ ಮಿತ್ರರಾಗಿರುವಂಥ ಶಿವನಗೌಡ ಪಾಟೀಲ್ ಅವರು ಆ ರಾಜ್ಯದ ಪತ್ರವನ್ನು ಸಲ್ಲಿಸಿದ್ದಾರೆ. ನಿಮಗೆ ಅವರು ತಿಳಿಸಿದಾಗೆ ಅವರಿಗೆ ಇವತ್ತು ಇನ್ನೂರ ಶಾಸಕ ಮಿತ್ರರಿಂದ ವೈಯಕ್ತಿಕವಾದ ಸಂಪಾದನೆ ಮಾಡಿ ಅದನ್ನು ಸವಾಲನ್ನು ಹಾಕಿದ್ದಾರೆ. ಅದರ ಪರ್ಸನಲ್ ಆಗಿ ಗೌರವವಾಗಿ ಅವರ ಗೌರವ ಪ್ರಶ್ನೆಗೆ ಸ್ವೀಕರಿಸಿದ ಕಾರಣ ಅವರು ರಾಜೀನಾಮೆ ಕಂಡೀಷನ್ ಕೂಡ ಹಾಕಿದ್ದಾರೆ. ಸವಾಲು ಹಾಕಿದ ರೀತಿಯಲ್ಲಿ ಸವಾಲು ಹಾಕಿದವರು ಅವರ ಮಾತ್ರ ಉಳಿಸಿಕೊಂಡು ರಾಜೀನಾಮೆ ಸಲ್ಲಿಸಿ ಅದು ಅಂಗೀಕಾರವಾದ ಅಂಗೀಕರಿಸಲಿಕ್ಕೆ ಕೊಟ್ಟಿದ್ದಾರೆ. ಅದು ನಾವು ಪರಿಶೀಲನೆ ಮಾಡ್ತೇವೆ ಸರ್. ಇಂಥ ಫಾರ್ಮ್ಯಾಟ್ ರೆಸಿಗ್ನೇಷನ್ ಮತ್ತೆ ಇಂಥ ಸವಾಲುಗಳಿಗೋಸ್ಕರ ರೆಸಿಗ್ನೇಷನ್ ಇದು ಒಂದ್ ರೀತಿ ರಾಜಕಾರಣದಲ್ಲಿ ಹೊಸದು ಸರ್. ಅಂದ್ರೆ ಏನ್ ಹೇಳ್ತೀವಿ ಸರ್ ಇಂಥದ್ದು? ಬೇರೆ ಬೇರೆದಲ್ಲಿ ಇಂಗ್ಲೆಂಡ್ ಆಗ್ತಿರುವಾಗ ರಾಜಕಾರಣದ ಸುತ್ತ ಬರ್ತಾ ಇರ್ತದೆ. ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ಶಾಸಕರು ಮತ್ತು ಸಚಿವರು ಅವರ ವೈಯಕ್ತಿಕವಾಗಿ ಅವರಿಗೆ ಸವಾಲು ಹಾಕಿದ ಕಾರಣ ಅದು ಅವರ ಗೌರವ ಪ್ರಶ್ನೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇಂಥ ರಿಸೈನ್ಗಳು ಬಂದಾಗ ಸರ್ ನೀವು ಕ್ಷೇತ್ರದ ಜನತೆ ಜೊತೆ ಉಲ್ಲೇಖ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಪತ್ರ ಕಾನೂನು ಪ್ರಕಾರ ಅವ್ರು ಕೊಟ್ಟಿರೋ ಪತ್ರನ ಸಿಂಧು ಅಲ್ಲ. ನೆಕ್ಸ್ಟ್ ಮುಂದುವರೆದು ಮಾತಾಡೋದಲ್ಲಿ ಸ್ವೀಕಾರ ಮಾಡೋದಲ್ಲಿ ಪ್ರಶ್ನೆನೇ ಉದ್ಭವಿಸುತ್ತಿಲ್ಲ. ಹೇಗೆ ನೀವು ಹತ್ರ ಸ್ವೀಕಾರ ಮಾಡೋದಕ್ಕೆ ಪ್ರಶ್ನೆ ಉದ್ಭವಿಸುತ್ತಿಲ್ಲ? ಸ್ವೀಕಾರ ಮಾಡದಂತ ನಿಮ್ಗೆ ಹೇಳಿದವರು ಯಾರು? ಅದನ್ನ ನಾವು ಹೇಳಿ ಸಂವಿಧಾನ ಮತ್ತು ನಿಯಮಕ್ಕೆ ಮತ್ತು ನಮ್ಮ ಸಂಸತ್ತಿನ ನಿಯಮಕ್ಕೆ ಅನುಗುಣವಾಗಿ ಏನಿದೆಯಾ ಅದಕ್ಕೆ ಅನುಗುಣವಾಗಿ ನಾವು ತೀರ್ಮಾನ ತಗೊಳ್ತೇವೆ. ಅಲ್ಲ ಸರ್, ಅಂಗೀಕಾರ ಬೇರೆ ಸ್ವೀಕಾರ ಬೇರೆ. ಯಾಕಂದ್ರೆ ನೀವು ಮುಖಾಮುಖಿಯಾಗಿ ನೀವು ತಗೊಂಡಿದ್ದೀರಾ ಪತ್ರನ ಅಂದ್ಮೇಲೆ ಇದನ್ನ ನಾವು ಏನಂತ ಅರ್ಥ ಮಾಡ್ತೇವೆ? ನೋಡಿ, ದೇವೊಬ್ಬರಿಗೆ ಒಂದೊಂದು ಮನಸ್ಕೊಟ್ಟಿದ್ದಾನೆ, ಒಂದೊಂದೊಂದು ಆಲೋಚನೆ ತಾವೆಲ್ಲ ಮಾಡ್ತೀವಿ. ನನಗೆ ಯಾರೇ ಪತ್ರ ಕೊಟ್ಟಿಲ್ಲ, ಯಾರೇ ರಾಜೀನಾಮೆ ಪತ್ರ ಇರಲಿ, ಇನ್ನೊಂದು ಪತ್ರ ಕೊಟ್ಟಾಗ ನಾನು ಸ್ವೀಕರಿಸಿ ಅದನ್ನು ಮತ್ತೆ ನಾನು ಸಮರ್ಪಕವಾಗಿದ್ದೆ ಯಾಕಂದ್ರೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ನೀವು. ಹಾಗಾಗಿ ಈ ತರ ಪ್ರಕರಣಗಳು ಬಂದಾಗ ಅಟ್ಲೀಸ್ಟ್ ಅದನ್ನು ಪರಿಶೀಲನೆ ಮಾಡಿ ಅದು ಪರಿಶೀಲನೆ ಇದಕ್ಕೇನಾದ್ರು ಆಗ್ತೀರಾ? ಯಾಕಂದ್ರೆ ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಾವು ಇವತ್ತು ಪರಿಶೀಲನೆ ನಾವು ಅದನ್ನು ಮಾಡ್ತಾರೆ. ಇದಲ್ಲ, ನೀವು ಸ್ಪೀಕರ್, ಅವರು ಸಚಿವರು, ಇದನ್ನ ಪೊಲಿಟಿಕಲ್ ಗಿಮಿಕ್ಗಳಲ್ಲಿ ನೀವು ಸ್ಪೀಕರ್ ಪೀಠಕ್ಕೆ ಅವ್ರ ಸಚಿವ ಸ್ಥಾನಕ್ಕೆ ಇವತ್ತು ಅಗೌರವ ಸರ್. ಇದು ಹೇಗೆ ಇದನ್ನೆಲ್ಲ ಯಾವ ರೀತಿ ನೀವು ಇಂಟರ್ಪ್ರಿಟ್ ಮಾಡ್ತೀರಾ ನೀವು ಸ್ಪೀಕರ್ ಆಗಿ? ಅವರು ಅವರ ವಿಚಾರವನ್ನು ಬರೆದವ್ರು ಕೊಟ್ಟಿದ್ದಾರೆ, ಅದನ್ನು ನಾವು ಪರಿಶೀಲನೆ ಮಾಡ್ತಾ ಅಂತ ಹೇಳಿದ್ದಾರೆ. ಇದರಲ್ಲಿ ಅದಕ್ಕೆ ನೀವು ಇಷ್ಟವಾಗಿ ಗಡಿಬಿಡಿ ಆಗ್ತೀರಿ. ಗಡಿಬಿಡಿ ಅಲ್ಲ ಸರ್, ಇದು ಪೀಠಕ್ಕೆ ಅವಮಾನ ಮಾಡಲು ಸಚಿವ ಸ್ಥಾನಕ್ಕೆ ಅವಮಾನ ಅಲ್ಲ ಸರ್. ಪೀಠಕ್ಕೆ ಅವರು ಗೌರವಪೂರ್ವಕವಾಗಿ ಅವರ ಪ್ರತಿಯೊಬ್ಬರಿಗೂ ಕೂಡ ಏನೇನು ಕೊಡ್ಬೇಕಾ ಅದಕ್ಕೆ ಅವ್ರನ್ನ ಹಕ್ಕಿದೆ. ಅವ್ರ ಇಟ್ಸ್ ರೈಟ್ ಟು ಕಮ್ ಅಂಡ್ ಗಿವ್. ಅದು ಸರಿ ಉಂಟಾ, ಸರಿ ಇಲ್ಲ, ಆಗ್ತದ ಇಲ್ವಾ ಅಂತೇಳಿ ಅದು ನಮ್ಮ ನಿಯಮಕ್ಕೆ ಅನುಗುಣವಾಗಿ, ಕಾನೂನಿಗೆ ಅನುಗುಣವಾಗಿ, ಸಂವಿಧಾನದ ನೋಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಈಗ ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ನನ್ನ ರಾಜೀನಾಮೆ ಸ್ವೀಕಾರ ಮಾಡಿ ಅಂತ ನಿರ್ದೇಶನ ಮಾಡುವಂತ ಅಧಿಕಾರ ಇನ್ನು ಶಿವಾನಂದ ಪಾಟೀಲ್ ಇದೆಯಾ? ತಮಗಿದೆಯಾ? ಅದನ್ನು ನಾನು ಇವತ್ತು ನಿಯಮಕ್ಕೆ ಹೊರಪಟ್ಟ ಹೇಗಿಂದ ನೋಡಿ ಎಲ್ಲ ವಿಚಾರ ನನಗೆ ತಿಳಿಸ್ತೇನೆ. ನಾನು ಇವತ್ತು ಬಯಸ್ತೇನೆ. ನಿಯಮಕ್ಕೆ ಅನುಗುಣವಾಗಿ ತೀರ್ಮಾನಬಹುದು. ಶಾಂತಚಿತ್ತರಾಗಿರಿ. ಅಲ್ಲ ಸರ್, ಫಾರ್ಮೇಟ್ ಏನೋ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.